ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸಜೆಷನ್ ಕೊಡ್ತೀನಿ. ಈ ಒಂದು ಸಜೆಷನ್ ಅಂತಲೂ ಅನ್ಕೋಬೋದು ಅಥವಾ ಒಂದು ಎಚ್ಚರಿಕೆ ಅಂತಲೂ ಅನ್ಕೋಬೋದು. ಫ್ರೆಂಡ್ಸ್, ನೀವು ಒಂದು ಗಾದೆ ಮಾತನ್ನ ಕೇಳಿರ್ತೀರ. ಅದು ಏನು ಅಂತಂದರೆ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತೇಳಿ. ಅಂದರೆ ಇದು ಯಾಕೆ ಹೇಳ್ತಾರೆ ಅಂತಂದರೆ, ಯಾವುದೇ ವರ್ಕ್ ಆಗಲಿ ಭಾಳಷ್ಟು ಎಫರ್ಟಾಗಿ ಆ ವರ್ಕ್ನ ಕಂಪ್ಲೀಟ್ ಮಾಡ್ತಾ ಇರ್ತೀರ. ಕಂಪ್ಲೀಟ್ ಮಾಡೋ ಎಂಡ್ ರಿಸಲ್ಟ್ ಸಿಗುತ್ತೆ ಅನ್ನೋಷ್ಟರಲ್ಲಿ ಅದು ಮಿಸ್ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತೇಳಿ ಹೇಳ್ತಾರೆ. ಅಂದರೆ ನೀವು ಅಷ್ಟು ಕಷ್ಟಪಟ್ಟರು ಕೂಡ ಅದು ರಿಸಲ್ಟ್ ನಿಮಗೆ ಸಿಗಲ್ಲ. ಕಷ್ಟ ಎಲ್ಲ ಪಟ್ಟಿರ್ತೀರ, ಟೈಮ್ ವೇಸ್ಟ್ ಆಗಿರುತ್ತೆ, ಎನರ್ಜಿ ವೇಸ್ಟ್ ಆಗಿರುತ್ತೆ, ಎಲ್ಲನೂ ಆಗಿರುತ್ತೆ, ಆದರೆ ನಿಮಗೆ ರಿಸಲ್ಟ್ ಸಿಗಲ್ಲ. ಅದಕ್ಕೆ ಈ ಒಂದು ಗಾದೆ ಹೇಳ್ತಾರೆ. ಆ ಒಂದು ಗಾದೆ ಈ ಯೂಟ್ಯೂಬ್ನಲ್ಲೂ ಕೂಡ ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಯಾವ ಥರ ಅಪ್ಲೈ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಯೂಟ್ಯೂಬರ್ಸ್ ಅಂದರೆ ಚಿಕ್ಕ ಯೂಟ್ಯೂಬರ್ಸ್ಗೆ ಇದು ಗೊತ್ತಿರಲ್ಲ. ಏನು ಮಾಡಿರ್ತಾರೆ ಅಂತಂದರೆ, ಚಾನಲ್ನ ಕ್ರಿಯೇಟ್ ಮಾಡಿ, ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಲಾಸ್ಟ್ ಎಂಡಲ್ಲಿ ಮಾನಿಟೈಸೇಷನ್ ಮಾಡಿರ್ತಾರೆ. ಅವ್ರ ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ. ತಪ್ಪು ಏನು ಮಾಡ್ತಾರೆ, ರಿಸಲ್ಟ್ ಯಾಕೆ ಸಿಗಲ್ಲ ಅಂದರೆ, ಅವ್ರಿಗೆ ಏನು ಲಾಸ್ಟ್ಗೆ ಏನು ಸಿಗಬೇಕಾಗಿರುತ್ತೆ, ಖುಷಿ ವಿಷಯ ಏನಿರುತ್ತೆ, ರಿಸಲ್ಟ್ ಅಂದರೆ ಅವ್ರಿಗೆ ಏನಕ್ಕೋಸ್ಕರ ಈ ಯೂಟ್ಯೂಬ್ ಬಂದಿರ್ತಾರೆ, ಅದು ಯಾಕೆ ಸಿಗಲ್ಲ, ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಅಂದರೆ ನೀವು ಮಾನಿಟೈಸೇಷನ್ ಆದಮೇಲೆ ಭಾಳಷ್ಟು ಯೂಟ್ಯೂಬರ್ಸ್ಗೆ ಈ ಒಂದು ವಿಷಯ ಗೊತ್ತಿರಲ್ಲ. ಏನು ಅಂತಂದರೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಿಮ್ಮ ವೀಡಿಯೋಸ್ನ ನೀವೇ ನೋಡಬಾರ್ದು. ನೋಡಿದರೆ ಇನ್ವ್ಯಾಲಿಡ್ ಕ್ಲಿಕ್ ಅಂತೇಳಿ ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಅದರಿಂದ ಮಾನಿಟೈಸೇಷನ್ ಆಫ್ ಮಾಡಿಬಿಡುತ್ತೆ. ಆಫ್ ಆದರೆ ನಿಮ್ಮ ಚಾನಲ್ನಲ್ಲಿ ಏನು ಅರ್ನಿಂಗ್ಸ್ ಆಗುತ್ತೆ ಅದು ಸ್ಟಾಪ್ ಆಗುತ್ತೆ. ನೀವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಒಂದು ತಪ್ಪನ್ನ ಮಾಡಬೇಡಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತಂದರೆ ನಿಮ್ಮ ವೀಡಿಯೋನ ನೀವು ನೋಡ್ಕೊಬೇಡಿ. ನಿಮ್ಮ ವೀಡಿಯೋನ ನೀವು ಯಾವ ಥರ ಕ್ರಿಯೇಟ್ ಮಾಡಿದ್ದೀವಿ, ಏನು ಇಂಪ್ರೂವ್ ಮಾಡ್ಕೋಬೇಕು, ಆ ಥರ ನೀವು ನೋಡ್ಕೋಬೇಕಿತ್ತು ಅಂತಂದರೆ ನೀವು ಆ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ನೀವು ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನೀವು ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ವೀಡಿಯೋ ಇರುತ್ತೆ, ಅದು ಶೂಟ್ ಮಾಡಿರೋದು, ಅದನ್ನ ಬೇಗ ಡಿಲೀಟ್ ಮಾಡಿಬಿಡಿ. ನಿಮ್ಮ ವೀಡಿಯೋನ ಮತ್ತೆ ರಿಪೀಟಾಗಿ ನೋಡ್ಕೊಂಡ್ಮೇಲೆ ನೀವು ವೀಡಿಯೋನ ಡಿಲೀಟ್ ಮಾಡ್ಬೋದು. ಆ ಥರ ನೋಡ್ಬೋದು. ಕೆಲವೊಂದು ಯೂಟ್ಯೂಬರ್ಸ್ ಏನಾಗುತ್ತೆ, ಹೊಸದಾಗಿ ಮಾನಿಟೈಸೇಷನ್ ಆಗಿರುತ್ತೆ. ನನ್ನ ಚಾನಲಲ್ಲಿ, ನನ್ನ ವೀಡಿಯೋಸ್ದಲ್ಲಿ ಮಾನಿಟೈಸೇಷನ್ ಆಗಿದೆ, ವೀಡಿಯೋಸ್ ಮೇಲೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆಯಾ, ಯಾವ ಥರ ಬರ್ತಾ ಇದೆ ಚೆಕ್ ಮಾಡೋಣ ಅಂತೇಳಿ ಅವರು ತಮ್ಮ ವೀಡಿಯೋನೇ ನೋಡ್ತಾ ಇರ್ತಾರೆ. ನೋಡಿದಾಗ ಏನಾಗುತ್ತೆ, ಅದೇ ಹೇಳಿದ್ನಲ್ಲ, ಇನ್ವ್ಯಾಲಿಡ್ ಕ್ಲಿಕ್ ಅಂತೇಳಿ ಮಾನಿಟೈಸೇಷನ್ ಆಫ್ ಆಗಿಬಿಡುತ್ತೆ. ನೀವು ಅಷ್ಟು ದಿನ ಅಂದರೆ 6 ತಿಂಗಳು, 1 ವರ್ಷ, 2 ವರ್ಷ ಈ ಥರ ಕಷ್ಟಪಟ್ಟು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ. ಟಾಪಿಕ್ನ ಸರ್ಚ್ ಮಾಡಿ ಹಗಲು ರಾತ್ರಿ ಅಂದೆ ಎಲ್ಲನೂ ಮಾಡಿರ್ತಾರೆ ನಿಮ್ಮ ಚಾನಲ್ಗೋಸ್ಕರ. ಅಷ್ಟೆಲ್ಲ ಮಾಡಿದ್ದು ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದು ಎದಕ್ಕೆ ಮಾಡಿರ್ತೀರ ಅಂತಂದರೆ, ಮ್ಯಾಕ್ಸಿಮಮ್ ಜನ ದುಡ್ಡುಗೋಸ್ಕರ ಮಾಡಿರ್ತಾರೆ. ಅಂದರೆ ಮಾನಿಟೈಸೇಷನ್ ಆಗಬೇಕು, ಅದರಿಂದ ಆ್ಯಡ್ಸ್ ಬರಬೇಕು, ಅರ್ನಿಂಗ್ಸ್ ಮಾಡಬೇಕು, ನಮ್ಮ ಅಕೌಂಟ್ಗೆ ಬರಬೇಕು, ದುಡ್ಡು ಬರಬೇಕು, ಗಳಿಸ್ಬೇಕು, ಈ ಥರ ಮಾಡಿರ್ತೀರ. ಅದನ್ನೇ ಬರಲಿಲ್ಲ ಅಂತಂದರೆ ನಿಮ್ಗೆ ಭಾಳ ಬೇಜಾರಾಗಿಬಿಡುತ್ತೆ. ಇದೇ ರೀತಿ ದೊಡ್ಡ ಯೂಟ್ಯೂಬರ್ಸ್ಗೂ ಆಗಿದೆ, ಭಾಳಷ್ಟು ಯೂಟ್ಯೂಬರ್ಸ್ಗೂ ಆಗಿರುತ್ತೆ. ದೊಡ್ಡ ಯೂಟ್ಯೂಬರ್ಸ್ ಅಂತಂದರೆ ಹಿಂದಿನಲ್ಲಿ ಮನೋಜ್ ದೇ ಅಂತೇಳಿ ನೀವು ಕೇಳಿರ್ತೀರ, ನೋಡಿರ್ತೀರ. ಹಿಂದಿನಲ್ಲಿ ದೊಡ್ಡ ಯೂಟ್ಯೂಬರ್ ಅವರು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅವ್ರ ಚಾನಲ್ ಫಸ್ಟ್ ಒಂದು ಚಾನಲ್ ಇತ್ತು, ಅದರ ಹೆಸರು ಸೆಕೆಂಡ್ ಚಾನ್ಸ್ ಅಂತೇಳಿ. ಅವರು ಮಾನಿಟೈಸೇಷನ್ ಆದಮೇಲೆ ಅವ್ರ ವೀಡಿಯೋ ಅವರೇ ನೋಡಿದರು ಒಂದು 4-5 ಸರಿ. ಈ ಥರ ನೋಡಿದಾದ್ಮೇಲೆ ಮಾನಿಟೈಸೇಷನ್ ಆಫ್ ಆಗಿಬಿಡ್ತು. ಅದು ಚಾನಲ್ನಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಆ ಥರ ಆಗಿತ್ತು ಆವಾಗ. ಅಂದರೆ ಮಾನಿಟೈಸೇಷನ್ ಬೇಗ ಆಗಿರಲಿಲ್ಲ ಅವ್ರದ್ದು. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಮೇಲೆ ಮಾನಿಟೈಸೇಷನ್ ಆಗಿತ್ತು. ಅದಾದಮೇಲೆ ಮಾನಿಟೈಸೇಷನ್ ಆಗಿ ಕೆಲವೇ ದಿನದಲ್ಲಿ ಮಾನಿಟೈಸೇಷನ್ ಆಫ್ ಆಯಿತು, ಚಾನಲ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಾದಮೇಲೆ ಸೆಕೆಂಡ್ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದರು, ಮನೋಜ್ ದೇ ಅಂತೇಳಿ. ಅದರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾಯಿದ್ದಾರೆ. ಈ ರೀತಿ ತಪ್ಪುಗಳು ನೀವು ನಿಮ್ಮ ಚಾನಲ್ನಲ್ಲಿ ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ನೀವು ಕಷ್ಟಪಟ್ಟು ಮಾಡಿರ್ತೀರ, ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ, ನಿಮ್ಮ ಚಾನಲ್ನ ಗ್ರೋ ಮಾಡಿರ್ತೀರ. ಎಂಡಲ್ಲಿ ನೀವು ರಿಸಲ್ಟ್ನ ಪಡಿಬೇಕು, ದುಡ್ಡನ್ನ ಗಳಿಸ್ಬೇಕು ಅಂದ್ಕೊಂಡಿರ್ತೀರ, ಎಲ್ಲ ಕನಸುಗಳನ್ನ ಕಟ್ಕೊಂಡಿರ್ತೀರ. ಆ ಥರ ತಪ್ಪಾದರೆ ಎಲ್ಲ ನಿಮ್ಮ ಕನಸುಗಳೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.